ಬಂದ ಸಿಡಿಗುಂಡು ಬಂದ ಬೆಂಕಿಯ ಚೆಂಡು ಹೊರಲೆ ಅಲೆ 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 ಹೊರಲೆ ಅಲೆ ಅಲೆ ಯಾರಿವನು ನಾನು ಆ ವಿಷಜಂತು ದೇಸಾಯಿಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡು ಬಿಟ್ಟು ನಾಡಿಗೆ ಯಾಕೆ ಬಂದೆ ಗೊತ್ತಾ? ನನ್ನ ಮಾತಾಪಿತರನ್ನು ಕೊಂದವರು ಪತ್ತೆ ಹಚ್ಚಲು ನಾಡಿಗೆ ಬಂದೆ. 15 ವರ್ಷಗಳ ಹಿಂದೆ ನನ್ನ ತಂದೆ ತಾಯರನ್ನು ಕೊಂದು ನನ್ನ ಮನೆಗೆ ಬೆಂಕಿ ಹಚ್ಚಿದವರು ಯಾರೆಂದು ಪತ್ತೆ ಹಚ್ಚಿದರೆ ಅವರೇನಾದರೂ ಸಿಕ್ಕರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಸುಮ್ಮನೆ ಅಂತೂ ಬಿಡುವುದೇ ಇಲ್ಲ. ಹೇ, ಯಾರೇ ನೀನು? ಅದನ್ನು ಕೇಳಲು ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ ಗಟ್ಟಿ ಮೈಯ ಬೆಟ್ಟದ ಹುಲಿ, ಕಾಡಿನ ವೀರ ನಾನು ಈ ಊರಿನ ಶ್ರೀಮಂತ ಸಿಂಹನ ತಂಗಿ. ನೀನು ಯಾವನ ತಂಗಿ ಆದರೆ ನನಗೇನು? ನೀನು ಯಾವನನ್ನಾದರೂ ಮದುವೆ ಮಾಡಿಕೊಂಡಿರುವೇನು? ಯಾಕೆ? ನಾನು ಮದುವೆ ಆಗಿಲ್ಲ ಎಂದು ಹೇಳಿದ್ರೆ ನನ್ನನ್ನು ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ವೀರನಾರಿ ಮಾಡ್ಕೋಬೇಕೆಂಬ ಆಸೆನಾ? ಸ್ಟಾಪ್ ಇಟ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ರೇಣುಕಾ. ರೇಣುಕಾ, ತೂ ನೈ ಜಾನ್ತಾ ಹೈ, ಮೈ ನೇಮ್ ಇಸ್ ಅಗ್ನಿದೇವ. ವೆರಿ ಸ್ವೀಟ್ ನೇಮ್. ನೋಡು, ನೀನು ಅಗ್ನಿದೇವನಾದ್ರೇನು, ಅಗ್ನಿಶಾಮಕ ದಳವಾದ್ರೇನು, ನಿನ್ನನ್ನು ಮದುವೆ ಆಗಲಿ ಇಲ್ಲಿ ಯಾರು ನಿಂತಿಲ್ಲ. ಮದುವೆ? ಹೊತ್ತಿಗೊಬ್ಬನ ಕೈ ಹಿಡಿದು ತಿರುಗಾಡಿ ಹರಿಗಾಡಿ ಬರುವ ನಿನ್ನಂತ ಬಣ್ಣದ ಹೆಣ್ಣನ್ನು ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನೀನು ಮದುವೆ ಆಗುವ ಹೆಣ್ಣು ಯಾವ ರೀತಿ ಇರಬೇಕು? ಮೈ ತುಂಬ ಸೀರೆ ತೊಡುವ ಪಕ್ಕ ಭಾರತೀಯ ನಾರಿ ಆಗಿರಬೇಕು. ಪಕ್ಕ ಭಾರತ ನಾರಿ ಅಂದರೆ? ನೀನು ಹೆಣ್ಣಾಗಿದ್ದರೆ ತಾನೇ ನಿನಗೆ ಗೊತ್ತು. ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬೆಳಿಗ್ಗೆ ಒಬ್ಬನ ಜೊತೆ ಕಾರಲ್ಲಿ ತಿರುಗಾಡಿ, ಮಧ್ಯಾಹ್ನ ಒಬ್ಬನ ಜೊತೆ ಸುತ್ತಾಡಿ, ಸಂಜೆ ಆದಂತೆ ಮತ್ತೊಬ್ಬನ ಜೊತೆ ಮಲಗಿ ಬರುವ ನಿನ್ನಂತ ಶ್ರೀಮಂತರ ಹುಡುಗರಿಗೇನು ಗೊತ್ತು ಭಾರತೀಯರ ಗರತೀಯ ತತ್ವ? ನೋಡು, ಈ ರೀತಿ ಸೊಕ್ಕಿನಿಂದ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಮೇಲಾಗಿ ಇನ್ನು ನನ್ನ ಅಣ್ಣನ ವಿಷಯ ನಿನಗೆ ಗೊತ್ತೇ ಇಲ್ಲ. ಅವನ್ಯಾವನು ಮಹಾಶಿವರಲೇ ನಿಮ್ಮ ಅಣ್ಣ? ನನ್ನಣ್ಣ ಸುತ್ತೇಳು ಹಳ್ಳಿಗೆ ಸುಬೇದಾರ ದೇಸಾಯಿಗೌಡನ ತಂಗಿ ನಾನು. ದೇಸಾಯಿಗೌಡನ? ಹಾಗಾದರೆ ಇಂದು ನಿನ್ನ ಶೀಲಾರಣವಾಗಲೇಬೇಕು. ಅಗ್ನಿದೇವ, ಏನ್ ಮಾತಾಡ್ತಿದೀಯ ನೀನು? ನಿಮ್ಮಂತ ಬಂಡ ಶ್ರೀಮಂತರೇ ನಮ್ಮ ಸಂಸಾರ ಸರ್ವನಾಶ ಮಾಡಿದ್ದಾರೆ. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ. ಬಾ ರೇಣುಕಾ, ಬಾ. ಬೇಡ ಅಗ್ನಿದೇವ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಹಾಗಾದರೆ ಒಂದು ಹಾಡು ಹಾಡು. ನನಗೆ ಹಾಡಲಿಕ್ಕೆ ಬರೋದಿಲ್ಲ. ಹಾಡಿದರೆ ನಿನ್ನನ್ನು ಬಿಡುತ್ತೇನೆ, ಇಲ್ಲದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡಿಬಿಡುತ್ತೇನೆ. ಈಗ ಸಮಯ ಸಂದರ್ಭ ಸರಿ ಇಲ್ಲ. ಈ ಮುಟ್ಟಾಳನ ಕೈಯಿಂದ ನಾನು ಹೇಗಾದ್ರೂ ಮಾಡಿ ಪಾರಾಗ್ಬೇಕಂದ್ರೆ ಇವನು ಹೇಳಿದಂತೆ ಕೇಳಬೇಕು. ಆಯ್ತು ಅಗ್ನಿದೇವ, ನೀನು ಇಷ್ಟದಂತೆ ಹಾಡಿ ಕುಣಿಯುತ್ತೇನೆ. ಮಾನಸ ಲೋಕದ ಸೊಗಸನು ನೀಡುವ ಸೊಗಸನು ನೀಡುವ ಸೊಗಸನು ನೀಡುವ
ಸವಿ ಸೊಗಸನ್ನು ನೀಡುವ ನನ್ನ ಗದಗಲಿ ಗಜ್ಜೆಯ ಸಪ್ಪಳ ವಿರಹದ ತಳಮಳ ನೋಡ್ಪಟ್ಟು ರಚಿಸಿದೆ ನನ್ನ ಗದಗಲಿ ಗಜ್ಜೆಯ ಸಪ್ಪಳ ವಿರಹದ ತಳಮಳ ನೋಡ್ಪಟ್ಟು ರಚಿಸಿದೆ ಮಾಯವಾಯ್ತು ನಿನ್ನ ಕಂಡಾಗ ಮಕ್ಕಳಾಗಿ ಬಿಟ್ಟು ನೀನು ನಕ್ಕಾಗ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಮಕ್ಕಳಾಗಿ ಬಿಟ್ಟು ನೀನು ನಕ್ಕಾಗ ಬಳಿ ಬಾ ಬಳಿ ಬಾ ಸವಿ ಸೊಗಸನ್ನು ನೀಡುವ ಪಾಪ ಬಳಿ ಬಾ ಬಳಿ ಬಾ ಸವಿ ಸೊಗಸನ್ನು ನೀಡುವ la 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 la. ನೋಡಿ, ನನ್ನ ಇಷ್ಟದಂತೆ ಹಾಡಿದ್ದಾಯ್ತು. ನಾನೇನು ಹೋಗಿ ಬರ್ಲಿ? ಲೇ ಹೆಣ್ಣೆ, ಹೋಗಬೇಡ ನಿಲ್ಲು. ಲೇ ತಕ್ಕಿನ ಹೆಣ್ಣು ರೇಣುಕ, ಇಂದು ನಿನ್ನ ಶೀಲಾರಣವಾಗಲೇಬೇಕು. ನಿನ್ನ ಕೆಂದುಟಿಯ ಸಿಹಿ ಚುಂಬನ ನನಗೆ ಬೇಕು. ನಿಮ್ಗೆ ಕನಿಕರ ಬಂತೆ? ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣಿನ ಜೊತೆ ಎಂದೂ ಅಸಭ್ಯಗೆ ನಡೆದುಕೊಂಡಿಲ್ಲ. ಹೆಣ್ಣು ಜಗದ ಕಣ್ಣು ಎಂದು ತಿಳಿದವನು ನಾನು. ಆದರೆ ಇಂದೇಕೋ ನನ್ನ ತಂದೆ ತಾಯರ ಸತ್ತ ನೆನಪು ಬಂದ ಕೋಪದಲ್ಲಿ ಈ ರೀತಿ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು, ನಾನು ಬರುತ್ತೇನೆ. ಇದೇನು ವಿಚಿತ್ರ! ನನ್ನ ಶೀಲವನ್ನು ಹಾಳು ಮಾಡಬೇಕೆಂದು ಇಳಿದುಕೊಂಡು ಹೋದವನು ಹಾಗೆ ಬಿಟ್ಟನಲ್ಲ. ಇವನ ತಂದೆನೇ ತಾಯಿಯನ್ನು ಕೊಲೆ ಮಾಡಿದವರು ಯಾರು? ಯಾರೇ ಆಗಿರ್ಲಿ, ಒಟ್ಟಿನಲ್ಲಿ ನನ್ನ ಶೀಲ ಉಳಿತಲ್ಲ ಸಾಕು.